ನೋಡ್ರಿ, ಲೆಟರ್ ಅನಾಲಜಿ ಕ್ವಶನ್ ನಂಬರ್ 1. BECK ಸಾಮ್ಯತೆ ADFJ ಸಮಸಾಮ್ಯತೆ PSPY ಸಾಮ್ಯತೆ ಎಷ್ಟು ಅಥವಾ ಕ್ವಶನ್ ಮಾರ್ಕ್. ಇದರಲ್ಲಿ ನೋಡ್ರಿ, ಬಿ ಇಲ್ಲಿ ಬಿ ಅದ, ಇಲ್ಲಿ ಎ ಅದ. ಅಂದ್ರೆ ಇದು ಎರಡನೇ ಅಕ್ಷರ, ಇದಕ್ಕಿಂತ ಮೊದಲನೇ ಅಕ್ಷರ ಇಲ್ಲಿ ಬರ್ದಾರ. ಅಂದ್ರೆ ಇದು ಪಿ ಅದ, ಇಲ್ಲಿ ಪಿ ಅದ. ಪಿ ಇದಕ್ಕಿಂತ ಮೊದಲನೇ ಅಕ್ಷರ ಯಾವುದು? ಪಿಕ್ಕಿಂತ ಮೊದಲನೇ ಅಕ್ಷರ ಯಾವುದು? ಓ. ಅಂದ್ರೆ ಓ ಆಯಿತು. ಓ ಅಂದ್ರೆ ರೈಟ್ ಆಪ್ಷನ್ಸ್ ಹೆಚ್ಚು ಕಡಿಮೆ ಸಿಕ್ಕೇ ಬಿಡ್ತಲ್ಲ ನಮಗೆ. ರೈಟ್ ಆಪ್ಷನ್ಸ್ ಓ ಸಿಕ್ಕೇ ಬಿಡುತ್ತಲ್ಲ. ಆದರೂ ಸಹ ಇನ್ನೂ ಮನಸ್ಸಿಗೆ ಸ್ಯಾಟಿಸ್ಫೈ ಇಲ್ಲ. ಇನ್ನೊಂದು ಸಲ ಚೆಕ್ ಮಾಡ್ಕೊಳಮು, ಇನ್ನೊಂದು ಚೆಕ್ ಮಾಡ್ಕೊಳಮು. ನೋಡ್ರಿ, ಇದು ಕೆ ಯಾವ್ದು? ಕೆ ಎಷ್ಟನೇದಪ್ಪ? 11ನೇದದ. ಕೆ 11 ಅದ. ಇದ್ರೊಳಗೆ ಇದು ಲಾಸ್ಟ್ ಅಕ್ಷರ ಎಷ್ಟೇದದ? 10ನೇದದ. ಹಾಂ, 10ನೇದದ. ಅಂದ್ರೆ 11ರಲ್ಲಿ ಏನು ಮಾಡ್ಯಾರ? 11ರಲ್ಲಿ -1 ಮಾಡ್ಯಾರ. ಇದರಲ್ಲಿ 1 ಇಲ್ಲಿ ಕಡಿಮೆ ಮಾಡ್ಯಾರ. ಅಂದ್ರೆ 11 - 1 = 10 ಆಯಿತು. ಈ 10ನೇ ಅಕ್ಷರವನ್ನು ಇಲ್ಲಿ ಬರ್ದಾರ. ನಾ ಕೇವಲ ಕೊನೆಯ ಅಕ್ಷರ ಬಗ್ಗೆ ಮಾತ್ರ ಮಾತಾಡ್ಲಿಕ್ಕತ್ತೀನಿ. ಅಂದ್ರೆ ಇಲ್ಲಿ ಏನಾಯಿತು? ಕೊನೆಯ ಅಕ್ಷರ ಎಷ್ಟೇದದ? ಇಲ್ಲಿ ಕೊನೆಯ ಅಕ್ಷರ ಎಷ್ಟೇದ ನೋಡ್ರಿ? ಎಷ್ಟು? 25ನೇದದ. ಅಂದ್ರೆ ಏನು ಮಾಡ್ಯಾರ? 25ರಲ್ಲಿ -1 ಮಾಡ್ರಿ. ಎಷ್ಟಾಯಿತು? 24 ಆಯಿತು. 24ನೇ ಅಕ್ಷರ ಯಾವುದು? ಎಕ್ಸ್ ಬರಿಬೇಕು. ಅಂದ್ರೆ ಕೊನೆಯ ಅಕ್ಷರ ಏನಾಯಿತು? ಎಕ್ಸ್ ಆಯಿತು. ಪ್ರಾರಂಭದ ಅಕ್ಷರ ಓ ಅಂತ ಸಿಕ್ಕದ. ಕೊನೆಯ ಅಕ್ಷರ ಎಕ್ಸ್ ಆಯಿತು. ಓ ಮತ್ತು ಎಕ್ಸ್ ಯಾವುದರಲ್ಲಿ ನೋಡಿ? ಕೊನೆಯದು ನೋಡ್ರಿ, ಕೊನೆಯದ ಅಕ್ಷರ ಎಕ್ಸ್ ಅನ್ನೋದ. ಹೀಗಾಗಿ ಇದು ಡಬಲ್ ರೈಟ್. ಲೆಟ್ಸ್ ಆಲ್. ಕ್ವಶನ್ ನಂಬರ್ 2. HBY ಸಾಮ್ಯತೆ CXDW ಸಮಸಾಮ್ಯತೆ EVFU ಸಾಮ್ಯತೆ ಎಷ್ಟು ಅಂತ ಕೇಳ್ತಾರೆ. ಅಂದರೆ ನೋಡ್ರಿ, ಇಲ್ಲಿ ಎ ಅದ. ಎ ಆಗಿದ್ದು ಕಂಟಿನ್ಯೂ ಯಾವುದದ? ಬಿ ಆಗ್ತದೆ. ಅದನ್ನು ಬಿಟ್ಟು ಅಂದ್ರೆ ಎ ಅದ, ಬಿ ಬರಿಬೇಕಾಗಿದ್ದು ಕ್ಯಾನ್ಸಲ್ ಮಾಡಿ ಸಿ ಬರ್ದಾರ. ಇನ್ನು ಇಲ್ಲಿ ಇ ಬರ್ದಾರ. ಇ ಆಗಿಂದ ಎಫ್ ಬರಿಬೇಕಾಗಿದ್ದು ಇಲ್ಲಿ ಕ್ಯಾನ್ಸಲ್ ಮಾಡಿ ಮುಂದಿನ ಅಕ್ಷರ ಜಿ ಇಂದ ಬರ್ದಾರ. ಅಂದರೆ ಜಿ ಬರಿಬೇಕಿಲ್ಲಿ. ಜಿ ಆಯಿತು. ಅಂದ್ರೆ ಆಪ್ಷನ್ಸ್ ನೋಡ್ರಿ, ಇಲ್ಲಿನೂ ಜಿ ಅದ, ಇಲ್ಲಿನೂ ಜಿ ಅದ, ಇಲ್ಲಿನೂ ಜಿ ಅದ. ಇದು ಅಂತೂ ರಾಂಗ್ ಆಯಿತು. ಇದು ಅಂತೂ ಆಪ್ಷನ್ಸ್ ಡಿ ರಾಂಗ್ ಆಯಿತು, ಪರ್ಫೆಕ್ಟ್ಲಿ ರಾಂಗ್ ಅದು. ಇನ್ನು 3ರಲ್ಲಿ ಯಾವುದಪ್ಪ? 3ರಲ್ಲಿ ಯಾವುದು? ಇದು ನೋಡ್ರಿ, ಇದು ಇನ್ನು ಇದ್ರ ಬಗ್ಗೆ ತಿಳ್ಕೊಳ್ಳೋಮ. ಜಡ್ ಎಷ್ಟೇದ್ದು? 26. ಈ 26 ಹೋಗಿ ಇಲ್ಲಿ ಎಕ್ಸ್ ಆಗ್ಯದ. ಇದು ಎಷ್ಟೇದ್ದು? 24ನೇದು. ಅಂದ್ರೆ ಏನು ಮಾಡಿದ್ರು? 24 ಬರಬೇಕಾಗಿತ್ತು. ಅಂದ್ರೆ 26ರಲ್ಲಿ -2 ಮಾಡ್ಯಾರ. ಎಷ್ಟು ಬಂತು? 24 ಬಂತು. ಹೌದನಲ್ಲ? ಅಂದ್ರೆ ಇಲ್ಲಿ 2ನೇ ಅಕ್ಷರ. ಅಂದ್ರೆ ಇದು ಎಷ್ಟನೇ ಅಕ್ಷರ? ಇದು ವಿ ಎಷ್ಟನೇ ಅಕ್ಷರ? 22ನೇ ಅಕ್ಷರ. 22ನೇ ಅಕ್ಷರ. 22ನೇ ಅಕ್ಷರದಲ್ಲಿ 22ರಲ್ಲಿ -2 ಮಾಡ್ರಿ. 2 2 0. 2 ಆಯಿತು. ಅಂದ್ರೆ 20ನೇ ಅಕ್ಷರ ಯಾವುದು? 20ನೇ ಅಕ್ಷರ ಯಾವ್ದಾಗ್ತದ? 20ನೇ ಅಕ್ಷರ ABCDಯಲ್ಲಿ 20ನೇ ಅಕ್ಷರ ಯಾವುದು? ABC 20ನೇ ಅಕ್ಷರ ಯಾವುದು? ಟಿ. ಅಂದ್ರೆ ಏನು ಮಾಡಬೇಕು? ಇಲ್ಲಿ ಟಿ ಬರ್ತದ. ಜಿ ಟಿ ಆಯಿತು. ಜಿ ಟಿ. ಅದನ್ನು ಜಿ ಟಿ ನೋಡ್ರಿ. ರೈಟ್ ಆನ್ಸರ್ಸ್ ಏ ಬಂದೇ ಬಿಡ್ತಲ್ಲ. ಮತ್ತೆ ಅದು ಇದು ವಿಚಾರ ಮಾಡೋದು. ಅರ್ಥ ಆಯಿತು? ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಕ್ವಶನ್ ನಂಬರ್ 3. ACEG IKMO ಅಂದರೆ ACEG ಸಾಮ್ಯತೆ IKMO ಸಮಸಾಮ್ಯತೆ QSUW ಸಾಮ್ಯತೆ ಎಷ್ಟಾಗ್ತದೆ ಅಂತ ಕೇಳ್ತಾರೆ. ಇಲ್ಲಿ ಇಂಥ ಒಂದು ಲೆಕ್ಕದಲ್ಲಿ ನೀವು ಅತಿ ಸರಳವಾದಂಥ ಮೆಥಡ್ ಯಾವುದಪ್ಪ ಅಂದರೆ ಈ ನಂಬರ್ಗಳು ಎಷ್ಟನೇ ಅಕ್ಷರಗಳದಾವ ಅನ್ನೋದು ಬದಲು ನಾವು ಬರ್ಕೊಂಡ್ಬಿಡ್ಬೇಕು. ಎ ಎಷ್ಟನೇದ್ದು? ನಾ ಹೇಳ್ತೀನಿ ಪಟ್ ಹೇಳಬೇಕು ನೋಡು. ಎ ಎಷ್ಟನೇದ್ದು? 1ನೇ ಅಕ್ಷರ. ಸಿ ಎಷ್ಟನೇದ್ದು? 3ನೇ ಅಕ್ಷರ. ಇ ಎಷ್ಟನೇದ್ದು? 5ನೇ ಅಕ್ಷರ. ಜಿ ಎಷ್ಟನೇದ್ದು?
ಏಳನೇ ಅಕ್ಷರ. ಆ ಎಷ್ಟನೇದು? 9ನೇ ಅಕ್ಷರ. ಕೆ ಎಷ್ಟನೇದು? 11ನೇ ಅಕ್ಷರ. ಎಮ್ ಎಷ್ಟನೇದು? 13ನೇ ಅಕ್ಷರ. ಓ ಎಷ್ಟನೇದು? 15ನೇ ಅಕ್ಷರ. ಇವುಗಳ ಸಂಬಂಧವೇನು ಮೊದಲು ನೋಡೋಣ ಅಂತ. 1ನೇ ಅಕ್ಷರಕ್ಕೆ ಮತ್ತು ಈ ಮೊದಲನೇ ಅಕ್ಷರಕ್ಕೆ ಏನು ಸಂಬಂಧ ಅದಾವ? ಇಲ್ಲಿ 1 ಅದ, ಇಲ್ಲಿ 9 ಅದ. ಏನಾಯಿತು? 1ರಲ್ಲಿ ಎಷ್ಟು ಕೂಡಿತು? +8 ಕೂಡ್ತು, 9 ಆಯಿತು. ಇನ್ನು ಇದರಲ್ಲಿ ನೋಡ್ರಿ, ಈ ಅಕ್ಷರದಲ್ಲಿ ಏನಿದು ಕೂಡ್ತು? ಸ್ವಲ್ಪ ಚೆಕ್ ಮಾಡ್ಕೋರಿ. 3ಕ್ಕಿಂತ 11 ಹೆಚ್ಚದ. ಎಷ್ಟು ಕೂಡ್ತು? +8 ಕೂಡ್ತು. ಕೂಡ್ತಾನಿಲ್ಲೋ? ಆಮೇಲೆ ಇದಕ್ಕೆ ನೋಡ್ರಿ, 5ಕ್ಕಿಂತ 13 ಹೆಚ್ಚದ. ಅದು ಎಷ್ಟೋ ಕೂಡಲೇಬೇಕಲ್ಲ. ಎಷ್ಟು ಕೂಡ್ತು ತಿಳ್ಕೊಬೇಕಾಗಿತ್ತು. ಅಂದ್ರೆ 13 5 ಕಳೀರಿ, ಎಷ್ಟು ಉಳಿತು? ಅಂದ್ರೆ 8 ಕೂಡ್ತು, 13 ಆಯಿತು. 13 ಅಕ್ಷರ ಎಂ ಬರ್ದಾರ. ಅಂದ್ರೆ 7ರಲ್ಲಿ ಎಷ್ಟು ಕೂಡಿಸ್ಬೇಕು? +8ವನ್ನು ಕೂಡಿಸ್ರಿ, 15 ಆಗ್ತದೆ. 7ರಲ್ಲಿ 8 ಕೂಡಿಸಿದಾಗ 15 ಆಯಿತು. 15ನೇ ಅಕ್ಷರ ಓ ಬಂತು. ಇದೇ ಕಾನ್ಸೆಪ್ಟನ್ನು, ಇದೇ ಪದ್ಧತಿಯನ್ನು ನಾವು ಇಲ್ಲಿ ಅನುಸರಿಸಬೇಕು. ಅಂದ್ರೆ ಹೆಂಗೆ ಅಂದ್ರೆ ಮೊದಲ ಕ್ಯೂ ಎಷ್ಟೇದು? 17. ಎಸ್ ಎಷ್ಟೇದು? 19. ಯು ಎಷ್ಟೇದು? 21. ಡಬ್ಲ್ಯೂ ಎಷ್ಟೇದು? 23. ಅಂದ್ರೆ 17ರಲ್ಲಿ ನಾವೇನು ಮಾಡಬೇಕೀಗ? +8ನ್ನು ಕೂಡಿಸ್ಬೇಕು. 17 8 ಎಷ್ಟಾಯಿತು? 25. 25 ಆಯಿತು. 25ನೇ ಅಕ್ಷರ ಯಾವುದು? ವಾಯ್. 25ನೇ ಅಕ್ಷರ ವಾಯ್. ಆಪ್ಷನ್ಸ್ ಕೈ ನೋಡಮ್ಮ, ಎಲ್ಲ ಕಡೆ ವಾಯ್ ಅದು. ಇನ್ನೂ ಗೊತ್ತಾಗಿಲ್ಲ. ಇದು ನೆಕ್ಸ್ಟ್. ಇದರಲ್ಲಿ 8 ಕೂಡಿಸ್ಲೇಬೇಕಲ್ಲ. ಯಾಕೆ 8 ಕೂಡಿಸ್ಬೇಕು ಹೇಳ್ರಿ ನೋಡೋಣ. ಅಂದರೆ ಈ ಕಾನ್ಸೆಪ್ಟವನ್ನು ಇಲ್ಲಿ ಮೇಂಟೈನ್ ಮಾಡಬೇಕಲ್ಲ, ಹೌದಲ್ಲ? ಅಂದ್ರೆ 19ರಲ್ಲಿ +8ನ್ನು ಕೂಡಿಸ್ರಿ, ಎಷ್ಟಾಯ್ತು ನೋಡ್ರಿ? 20. 27ನೇ ಅಕ್ಷರ ಯಾವುದು? ಸಮಸ್ಯೆ ಆಯಿತು. 27 ಅಕ್ಷರ ಸಮಸ್ಯೆ ಆಯಿತು. ಸರ್ ABCD 26 ಅಕ್ಷರ ಅದಾವಲ್ರಿ. ಅಂದ್ರೆ 26 ABCD ಕಂಟಿನ್ಯೂ ಬರ್ಕೋತ ಹೋದೇವಂದ್ರೆ ಹಿಂಗೆ A B ಹಿಂಗೆ ಕಂಟಿನ್ಯೂ ಬರ್ಕೋತ ಹೋದೇವಂದ್ರೆ ಇಲ್ಲಿ X Y Z ಆಯಿತು. ಅಂದ್ರೆ ಇದು 1ನೇದ್ದು, 2ನೇದ್ದು, ಇದು 26ನೇದು ಆಯಿತು. ಇದು ಆಗಿದೆ. ಮತ್ತೆ ABCD ಬರೀರಪ್ಪ. ಮತ್ತು A B ಮತ್ತೆ ಹಿಂಗೆ ಕಂಟಿನ್ಯೂ ಮಾಡ್ಕೊಳ್ತು X Y Z ಬರೀರಿ. ಈ 26ಗಿಂದ ಇದು 27 ಆಯ್ತು. ನಂಬರ್ ಕಂಟಿನ್ಯೂ ಹಾಕಿಬಿಡ್ರಿ. ಅದಕ್ಕೆ 27 ಆಯಿತು. ಅಂದ್ರೆ 27ನೇ ಅಕ್ಷರ ಯಾವ್ದಾಯ್ತು ಸದ್ಯಲ್ಲಿ? ಎ ಆಯಿತು. 27ನೇ ಅಕ್ಷರ ಎ ಆಯಿತು. ಎ ಆದರೂ ಅಂದ್ರೆ ಆಪ್ಷನ್ಸ್ ಎ ರಾಂಗ್ ಆಯಿತು, ಡಿ ರಾಂಗ್ ಆಯಿತು. ಮತ್ತು ಇಲ್ಲಿ ಬಿ ಮತ್ತು ಸಿ ಯಲ್ಲಿ ನಮ್ಮ ಆಪ್ಷನ್ಸ್ 1 ಬರ್ತಾವೆ. ಆಮೇಲೆ ನೆಕ್ಸ್ಟ್ 21ರಲ್ಲಿ 8 ಕೂಡಿಸ್ರಿ, +8. 21 1 8 ಎಷ್ಟು? 29. 29ನೇ ಅಕ್ಷರ ಯಾವುದು? ಇದು ಅಂತೂ 26 ಆಯಿತು. ಸಾರಿ, ಇದು ಎ 27 ಆಯಿತು, ಇದು ಬಿ 28 ಆಯಿತು, ಸಿ 29 ಆಯಿತು. 29ನೇ ಅಕ್ಷರ ಯಾವ್ದಾಯಿತು? ಸಿ ಆಯಿತು. ಇನ್ನು ಇದರಲ್ಲಿ 8 ಕೂಡಿಸಿಬಿಡ್ರಿ, +8 ಮಾಡಿರಿ. 23ರಲ್ಲಿ 8 ಕೂಡಿಸಿದಾಗ ಎಷ್ಟಾಗ್ತದ? 23ರಲ್ಲಿ 8 ಕೂಡಿಸಿದಾಗ 31. 31ನೇ ಅಕ್ಷರ ಯಾವುದು? ಎಷ್ಟಾಗ್ತದೆ? 31ನೇ ಅಕ್ಷರ. ಇದೇ ರೀತಿ ಕಂಟಿನ್ಯೂ ಮಾಡಿದಾಗ ಇಲ್ಲಿ ಇ ಆಗ್ತದೆ. ಆದರೆ ನೋಡ್ರಿ ಆಪ್ಷನ್ಸ್ ನೋಡ್ರಿ, ಯಾವ್ದ್ರಾಗದ ಆಪ್ಷನ್ಸ್? ಎಷ್ಟು ಆಪ್ಷನ್ಸ್? ಎ YACE. YAC. ದ ರೈಟ್ ಆಪ್ಷನ್ ಸಿ. ದ ರೈಟ್ ಆಪ್ಷನ್ಸ್ ಸಿ. ಅರ್ಥ ಆಯಿತು? ಪ್ರಶ್ನೆ ನೋಡ್ಕೋರಿ, ಸರಿಯಾಗಿ ಬಿಡಿಸ್ಬೇಕು. ಕ್ವಶನ್ ನಂಬರ್ 4. BCFG ಸಾಮ್ಯತೆ HILM ಸಮಸಾಮ್ಯತೆ NORQ ಸಾಮ್ಯತೆ ಕ್ವಶನ್ ಮಾರ್ಕ್. ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರಬೇಕಾದ ಅಕ್ಷರಗಳು ಯಾವುವು ಅಂತ ಕೇಳ್ತಾರೆ. ಅಂದ್ರೆ ಮೊಟ್ಟ ಮೊದಲು ಬಿ ಎಷ್ಟನೇದಪ್ಪ? 2ನೇದು. ಸಿ ಎಷ್ಟನೇದು? 3ನೇದು. ಎಫ್ ಎಷ್ಟನೇದು? 6ನೇದು. ಜಿ ಎಷ್ಟನೇದು? 7ನೇ ಅಕ್ಷರ. ಇಷ್ಟು ಬರ್ಕೊಂಡ್ಬಿಟ್ಟು ಈಸಿ ಆಗಿಬಿಡ್ತದೆ ನಮಗೆ. ಆಮೇಲೆ ಎಚ್ ಎಷ್ಟನೇದು? 8ನೇದು. ಆಮೇಲೆ ಆ ಎಷ್ಟನೇದು? 9ನೇದು. ಎಲ್ ಎಷ್ಟನೇದು? 12ನೇದು. ಎಮ್ ಎಷ್ಟನೇದು? 13ನೇದು ಎಮ್ ಅಕ್ಷರ.
ಹಾಂ, ಇದಕ್ಕೆ ಏನು ಡಿಫ್ರೆನ್ಸ್ ಏನಾಯಿತು? ಏನಾಯಿತು? ಪ್ಲಸ್ 6 ಆಯಿತು. 2ರಲ್ಲಿ 6 ಕೊಡ್ಸಿದ್ರೆ 8 ಆಯಿತು. 8ನೇ ಅಕ್ಷರ H ಬರ್ದಾರ. ಆಮೇಲೆ ಇದಕ್ಕೆ ನೋಡ್ರಿ ಏನದ, 3ರಲ್ಲಿ ಎಷ್ಟು ಕೂಡಬೇಕು? 6 ಕೂಡಬೇಕು. 3ರಲ್ಲಿ 6 ಕೂಡಿದ್ರೆ 9 ಆಯಿತು. 9ನೇ ಅಕ್ಷರ I ಆಯಿತು. ಆಮೇಲೆ ಇನ್ನು ಇದು ನೋಡ್ರಿ, 6ರಲ್ಲಿ ಎಷ್ಟು ಕೊಡಬೇಕು? 6ರಲ್ಲಿ ಪ್ಲಸ್ 6 ಕೊಡ್ಯದ. 6 6 12 ಆಯಿತು. 12ನೇ ಅಕ್ಷರ ಎಲ್ಲ ಆಯಿತು. ಆಮೇಲೆ ಇದು ನೋಡ್ರಿ, ಇದರಲ್ಲಿ ಏನು ಕೊಡ್ಯದ? ಪ್ಲಸ್ 6 ಕೊಡ್ರಿ. 7ರಲ್ಲಿ 6 ಕೊಡಿಸಿದ್ರೆ 13 ಆಯಿತು. 13ನೇ ಅಕ್ಷರ M ಆಯಿತು. ಅಂದರೆ ಈ ಥರನಾಗಿ ಮುಂದುವರೆದಾರಂದ್ರೆ ನಾವು ಇದೇ ಥರನಾಗಿ ಮುಂದುವರಿಬೇಕು. ಅಂದ್ರೆ ಹೆಂಗೆ ಮುಂದುವರಿಬೇಕು? ಸೇಮ್ ಇಷ್ಟೇ 6 6 ಕೂಡಿಸ್ಕೊತ ಹೋಗಬೇಕು. ಅಂದ್ರೆ ಎನ್ ಎಷ್ಟನೇದ್ದು? ಎನ್ ಎಷ್ಟನೇದ್ದು? 14ನೇದು. ಓ ಎಷ್ಟನೇದು? 15ನೇದು. ಆರ್ ಎಷ್ಟನೇದು? 18. ಕ್ಯೂ ಎಷ್ಟನೇದು? ಕ್ಯೂ 17ನೇ ಅಕ್ಷರ. 17ನೇ ಅಕ್ಷರ ಹೌದನಲ್ಲ? ಹಾಂ, ಇವೆರಡರಲ್ಲಿ ಏನು ಮಾಡಬೇಕು ನಾವು? ಇಲ್ಲಿ ಏನು ಸಂಬಂಧವನ್ನು ಕೊಟ್ಟಾರ ಅದೇ ಸಂಬಂಧವನ್ನು ನಾವು ಕರೆಕ್ಟ್ ಮಾಡ್ಕೋಬೇಕು. ಅಂದರೆ ಈ ಕ್ವಶನ್ ಮಾರ್ಕನ್ನು ತೆಗೆದು ನಾನು ಇಲ್ಲಿ ಬಾಕ್ಸ್ ಹಾಕೊಂಡ್ಬಿಡ್ತೀನಿ, ನಿಮ್ಗೆ ಈಸಿ ಆಗಿಬಿಡ್ತದೆ. ಹೌದಲ್ಲ? ಹಾಂ, ಅಂದರೆ ಮೊದಲನೇ ಅಕ್ಷರ ಏನು ಮಾಡಬೇಕು? ಇಲ್ಲಿ ಮೊದಲನೇ ಅಕ್ಷರದಲ್ಲಿ 6ವನ್ನು ಕೂಡಿಸಿವಿ. ಅಂದರೆ ಇಲ್ಲಿ ಪ್ಲಸ್ 6 ಮಾಡಿರಿ. 14 6 ಎಷ್ಟು? 14 6 ಎಷ್ಟು? 20. 20ನೇ ಅಕ್ಷರ ಯಾವುದು? ಟಿ. 20ನೇ ಅಕ್ಷರ ಟಿ ಆಯಿತು. ಆಮೇಲೆ 15ರಲ್ಲಿ 6 ಕೂಡಿಸ್ರಿ. 15ರಲ್ಲಿ 6 ಕೂಡಿಸಿದಾಗ 15 6 21 ಆಯಿತು. 21ನೇ ಅಕ್ಷರ ಯಾವುದು? 21ನೇ ಅಕ್ಷರ ಯಾವುದು? ಯು. ಆಮೇಲೆ 18ರಲ್ಲಿ 6 ಪ್ಲಸ್ ಮಾಡಿರಿ, ಕೂಡಿಸ್ರಿ. ಎಷ್ಟಾಯಿತು? 18 6 24. 24ನೇ ಅಕ್ಷರ ಯಾವುದು? 24ನೇ ಅಕ್ಷರ ಯಾವುದು? ಎಕ್ಸ್. ಆಮೇಲೆ 17ರಲ್ಲಿ 6 ಕೂಡಿಸ್ರಿ. 17ರಲ್ಲಿ 6 ಕೂಡಿಸಿದಾಗ ಎಷ್ಟಾಯಿತು? 23. 23ನೇ ಅಕ್ಷರ ಯಾವುದು? ಡಬ್ಲ್ಯೂ. TUXW. ಆಪ್ಷನ್ಸ್ ಆಗದೆ ನೋಡ್ರಿ. TUXW. ದ ರೈಟ್ ಆಪ್ಷನ್ಸ್ ಸಿ. ಇದೇ ತನ್ನಾಗಿ ಇಂಥ ಪ್ರಶ್ನೆಗಳನ್ನು ನಂಬರ್ ಹಾಕೊಂಡು ಬಿಡಿಸೋದ್ರಿಂದ ಬಹಳ ಸರಳ ಆಗ್ತದೆ. ಕ್ವಶನ್ ನಂಬರ್ 5. ZRYQ ಸಾಮ್ಯತೆ, KCJB ಸಮಸಾಮ್ಯತೆ, PWOV ಸಾಮ್ಯತೆ ಕ್ವಶನ್ ಮಾರ್ಕ್. ಅಂದರೆ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಇರಬೇಕಾದ ಅಕ್ಷರಗಳು ಯಾವುವು ಅಂತ ಕೇಳ್ತದೆ. ಅಂದ್ರೆ ಮೊದಲು ZRU ಏನದ ಅಕ್ಷರಗಳದಾವಲ್ಲ, ಇವು ಎಷ್ಟನೇತದವನ್ನು ಬರಬರ ಹಾಕೊಂಡ್ಬಿಡೋಣ ಅಂತ. ಹಾಂ, ಹಾಕೊಳ್ಳೋಮ್ಮ? ಹಾಕೋರಿ. ZRYQ ಹೇಳಿ ಬರ 26ನೇದು. ಆಮೇಲೆ 18. ಆಮೇಲೆ 25. ಆಮೇಲೆ 17. ಇದು 11 3 10 2. ವೆರಿ ಗುಡ್. ಹಾಂ, ಹಾಗೆ ವೆರಿ ಗುಡ್. ಭಾಳ ಫಾಸ್ಟ್ ಆಗಿರಪ್ಪ. ಹಾಂ, ಇನ್ನು ಇದಕ್ಕೆ ಏನೇನು ನೋಡಿ ಕರೆಕ್ಷನ್ ಕಡಿಮೆ ಆಗ್ಯದ. 26ರಲ್ಲಿ ಒಂದಿಷ್ಟು ಕಳೆದು ಕೂಡಲೇ ಇಷ್ಟು ಬಂತದ. ಅಂದ್ರೆ ಎಷ್ಟು ಕಳೆದಾರ? ಮೈನಸ್ 15. ಇನ್ನು ಇದಕ್ಕೆ ನೋಡ್ರಿ ಈಗ ಏನದ? ಮೈನಸ್ 15. ಇದಕ್ಕೆ ಮೈನಸ್ 15. ವೆರಿ ಗುಡ್. ಇದಕ್ಕೆ ಮೈನಸ್ 15 ಆಯಿತು. ಅಂದ್ರೆ ಅಕ್ಷರಗಳನ್ನು ಎಷ್ಟನೇ ಅಕ್ಷರ ಅದು ನೋಡೋದು, ಅದರೊಳಗೆ 15 ಕಳೆದಿದ್ದು ಮುಂದೆ ಕಂಟಿನ್ಯೂ ಹಾಕೋದು ಹೋಗ್ತದೆ. ಅಂದ್ರೆ ಪಿ ಎಷ್ಟನೇದು? 16. ಡಬ್ಲ್ಯೂ ಎಷ್ಟನೇದು? 23. ಓ ಎಷ್ಟನೇದು? 15. ವಿ ಎಷ್ಟನೇದು? 22. ಹೌದಾ? 16ರಲ್ಲಿ ಏನು ಮಾಡಬೇಕು ನಾವು? 16ರಲ್ಲಿ ಏನು ಮಾಡಬೇಕು? ಕ್ವಶನ್ ಮಾರ್ಕ್ ತೆಗಿತೀನಿ, ಅದ್ರ ಜಾಗದಾಗ ಬಾಕ್ಸ್ ಹಾಕ್ತೀನಿ.
ಬಾಕ್ಸ್ನಲ್ಲಿ ಬರಬೇಕಾದಂಥ ಉತ್ತರ ನಮ್ಮ ಆನ್ಸರ್ ಆಗಿರ್ತದೆ. ಹೌದಾ? ಅರ್ಥ ಆಯ್ತು ಹೇಳಿದ್ದು? ಹಾಂ, ಅಂದ್ರೆ -15. -15 ಯಾಕೆ ಮಾಡಬೇಕು? ಇಲ್ಲಿ -15 ಮಾಡಿವಲ್ಲ, ಅದಕ್ಕೆ ಇದರಿಂದ ಇಲ್ಲಿ ಕಂಟಿನ್ಯೂ ಮಾಡಬೇಕಲ್ಲ, ಅದೇ ಸಾಮ್ಯತೆ ನೀರು ಕೊಡಬೇಕಲ್ಲ. -15 ಮಾಡಿರಿ. 16ರಲ್ಲಿ 15 ಹೋದರೆ ಎಷ್ಟು? ಎಷ್ಟು? ಒಂದನೇ ಅಕ್ಷರ ಯಾವುದು? ಒಂದನೇ ಅಕ್ಷರ ಯಾವುದು? ಎ. ಅದನ್ನು ಅಪ್ಸರಿಸಿದಾಗ ಇಲ್ಲ ಪ್ರಾಣ ಮಾಲಿಕತ್ತಲ್ಲ, ಏನಾಯ್ತು ಇಲ್ಲಿ? ಹೆಂಗೆ ಮಾಡಬೇಕು ಅಂದ್ರೆ ನಮ್ಮದು ಏನೋ ಸ್ವಲ್ಪ ತಪ್ಪಾಗ್ಯದ ಅಂದಂಗೆ ಆಯ್ತಲ್ಲ, ಹೌದಲ್ಲ? ಈ ಥರನಾಗಿ ಹಾಕೋದು ಬೇಡ. ರಿವರ್ಸ್ ಹಾಕಿದ್ರೆ ಆಗ್ತದನು ಅಂದ್ರೆ ಇಲ್ಲಿ 16ರಲ್ಲಿ 15 ಹೋದರೆ 1 ಉಳಿತು. ಒಂದನೇ ಅಕ್ಷರ ಇಲ್ಲಿ ಎ ಆಗೋದಿಲ್ಲ, ಒಂದನೇ ಅಕ್ಷರ ರಿವರ್ಸ್ ಹಾಕ್ರಿ. ರಿವರ್ಸ್ ಹಾಕಿದಾಗ ಎಷ್ಟು ಆಗ್ತದೆ ನೋಡ್ರಿ? ಜಡ್ ಆಗಬೇಕು. ಅದು ಅಂತೂ ಮ್ಯಾಚಿಂಗೇ ಆಗೋದಿಲ್ಲ, ಪೂರ್ತಿ ಸಿಸ್ಟಮೇ ತಪ್ಪಿತು. ಮತ್ತು ಮುಂದೆ ಹೆಂಗೆ ಮಾಡಬೇಕು? ಇದು ಹಿಂಗೆ ಹಾಕೋದಲ್ಲ, ಸ್ವಲ್ಪ ಚೇಂಜ್ ಮಾಡಬೇಕು ಇದನ್ನೇ. ಅಂದ್ರೆ ಈ ಟೆಕ್ನಿಕವನ್ನು, ಈ ಟ್ರಿಕ್ಸವನ್ನು ನಮ್ಗೆ ಇಲ್ಲಿ ಉಪಯೋಗ ಬೀಳೋದಿಲ್ಲ. ಅಂದ್ರೆ ಬೇರೆ ಟೆಕ್ನಿಕ್, ಬೇರೆ ಟ್ರಿಕ್ಸನ್ನು ಉಪಯೋಗ ಬೀಳ್ತದೆ. ಅದು ಯಾವ ಟ್ರಿಕ್ಸ ನೋಡೋಣ ಅಂತ ಇದು ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ. ಅಂದ್ರೆ ಈ ಥರನಾಗಿ ಹಾಕೋದು ಬೇಕಾಗಿಲ್ಲ. ಮತ್ತು ಯಾವ ಥರನಾಗಿ ಹಾಕೋದು? ಯಾವ ಥರನಾಗಿ ಹಾಕೋದು ಅಂದ್ರೆ ಇಲ್ಲಿ ಸ್ವಲ್ಪ ಚೇಂಜ್ ಮಾಡೋಣ. ಝಡ್ ಎಷ್ಟನೇದಪ್ಪ ಇಲ್ಲಿ? ಝಡ್ ಎಷ್ಟನೇದು? ಮತ್ತು ರಿವರ್ಸ್ ಹಾಕಿದ್ರೆ ರಿವರ್ಸ್ ಹಾಕುಮೋ ಬೇಡ? ಹಾಕ್ಬೋದು, ಈಸಿ ಬರ್ಬೋದು. ಅದು ಒಂದು ಟ್ರಿಕ್ ನೋಡೋಣಲ್ಲ. ಅದು ಝಡ್ ರಿವರ್ಸ್ದಿಂದ ಒಂದನೇದಾಯಿತು. ಆರ್ ಎಷ್ಟನೇದು? ಆರ್ ಎಷ್ಟನೇದು? 9ನೇದು. ವಾಯ್ ಎಷ್ಟನೇದು? 2ನೇದು. ಕ್ಯೂ ಎಷ್ಟನೇದು? 10. ಇಲ್ಲಿಕ್ಕೆ ರಿವರ್ಸದಿಂದ ಬಲಗಡೆಯಿಂದ ಎಷ್ಟನೇದು? 16. ಸಿ ಎಷ್ಟನೇದು? 24. ಜೆ ಎಷ್ಟನೇದು? 17ನೇ ಅಕ್ಷರ. ಬಿ ಎಷ್ಟನೇದು? 25ನೇ ಅಕ್ಷರ. ಈ ಕಡೆಯಿಂದ ಇದಕ್ಕೆ ನೋಡ್ರಿ ಸಂಖ್ಯೆಗಳು ಮ್ಯಾಚ್ ಆಗ್ತಾವನು. ಎಷ್ಟಾಗಿದೆ ಇಲ್ಲಿ? +15. +15 ಅಂದ್ರೆ 1ರಲ್ಲಿ 15 16 ಆಯಿತು. 16ನೇ ಅಕ್ಷರ ಕೆ ಆಯಿತು. ಅಂದ್ರೆ ಇಲ್ಲೇ ನೋಡ್ಕೊಂಡ್ಬಿಡೋಮಲ್ಲ, ಮತ್ತೆ ಯಾಕೆ ಇದು ರಿವರ್ಸ್ ಎಷ್ಟೈತಿ? ಇದು ಪಿ 11. 11ರಲ್ಲಿ ಏನು ಮಾಡಬೇಕು? ಇಲ್ಲಿ +15 ಮಾಡೀವಿ. 11ರಲ್ಲಿ 15 ಕೂಡಿಸ್ರಿ, ಎಷ್ಟಾಯಿತು? +15 ಕೂಡಿಸ್ರಿ, ಎಷ್ಟಾಯಿತು? 26. 26ನೇ ಅಕ್ಷರ ಯಾವುದು? ಜಡ್ ಆದರೂ ಅಪ್ಸರಿಸ್ದಾಗ ಇದನ್ನೂ ಟ್ರಿಕ್ ಫೇಲ್ ಆಯಿತು. ಮತ್ತು ಹೆಂಗೆ ಮಾಡೋದು? ಏನೋ ಸ್ವಲ್ಪ ತೊಂದರೆ ಆಗ್ಲಿಕ್ಕತ್ತದ ಇಲ್ಲಿ. ಏನಾಗ್ತದೆ ನೋಡೋಣ ಅಂತ. ಇದು ಸ್ವಲ್ಪ ಈ ಥರನಾಗಿ ನೋಡ್ರಿ, ಈ ಟ್ರಿಕ್ ನೋಡ್ರಿ, ಸ್ವಲ್ಪ ಇದನ್ನೇ ಸ್ವಲ್ಪ ಚೇಂಜ್ ಮಾಡೋಣ. ಇದನ್ನೂ ಪ್ರಾಬ್ಲಮ್ ಆಗ್ಲಿಕ್ಕತ್ತದ ನಮಗೆ. ಅಂದ್ರೆ ಹೆಂಗನೇ ಮಾಡ್ಬೇಕು ಇದನ್ನು? ಯಾವ ಟ್ರಿಕ್ಕವನ್ನು ಹಾಕಬೇಕು ಇಲ್ಲಿ? ಇದರಲ್ಲಿ ಯಾವ ಟ್ರಿಕ್ ಹಾಕಬೇಕು ನೋಡೋಣ ಅಂತ. ಕಂಡು ಹಿಡಿಯಬೇಕಾದಂಥ ಅಕ್ಷರಗಳು ಈ ಬಾಕ್ಸ್ನಲ್ಲಿ ಬರೆಯೋಣ ಅಂತ. ನೋಡ್ರಿ, ಇದು 26ನೇದು ಸೀದಾ. ಇದು 26ನೇದಾಯಿತು. ಇದು ಎಷ್ಟನೇದು? 18 ಆಯಿತು. 18 ಆಯಿತು. ಎಷ್ಟನೇದು? 18 ಆಯಿತು. ಇದರಲ್ಲಿ ಇದು ಏನು ಮಾಡ್ಯಾರ? ಕಳೆದಾರ. ಎಷ್ಟು? -8 ಆಯಿತು, ಹೌದಲ್ಲ? ಆಮೇಲೆ ವಾಯ್ ಎಷ್ಟನೇದು? 25ನೇದು. 25ನೇದು. ಇದರಲ್ಲಿ ಇದು ಏನು ಮಾಡ್ಯಾರ? ಕೂಡಿಸ್ಯಾರ. ಇಲ್ಲಿ ಹೆಚ್ಚಾಗ್ಯದ, +7 ಆಯಿತು. ಕ್ಯೂ ಎಷ್ಟನೇದು? 17ನೇದು. ಇದರಲ್ಲಿ ಇದು ಏನು ಮಾಡ್ಯಾರ? ಎಷ್ಟು ಮಾಡ್ಯಾರ? -8 ಆಗ್ಯದ. ಅಂದ್ರೆ -8 +7 -8 ಈ ಥರನಾಗಿ ಮಾಡ್ಯಾರ. ಅಂದ್ರೆ ಇವು ಎಷ್ಟೇದ್ರದ್ದು ಮೊದಲು ನಂಬರ್ ಬರ್ಕೋರಿ. ನೋಡಮ್ಮ. 11.
3 10 2. ಹಾಂ, ಇದರಲ್ಲಿ ಇದು ಏನಾಗ್ಯದ ಮೈನಸ್ 8 ಮಾಡಿರಿ. 11 8 ಕಳೆದ್ರೆ 3 ಬತ್ತು. 3 ಅಕ್ಷರ ಸಿ ಬರ್ದಾರೆ. ವೆರಿ ಗುಡ್, ಬಂತು. ಆಮೇಲೆ ಇದರಲ್ಲಿ ಇದನ್ನು ಮಾಡಿರಿ. ಇಲ್ಲಿ +7 ಆಗ್ಯದ. +7 ಅಂದ್ರೆ 3ರಲ್ಲಿ 7 ಕುಡಿಸಿದ್ರೆ 10 ಆಯಿತು. 10 ಅಕ್ಷರ ಜೆ ಅದು. ಆಮೇಲೆ ಇದರಲ್ಲಿ ಇದು ನೋಡಿರಿ -8 ಆಗ್ಯದ. -8 ಮಾಡಿರಿ. ಅಂದ್ರೆ 10ರಲ್ಲಿ 8 ಕಳೆದಾಗ 2 ಉಳಿತು. 2ನೇ ಅಕ್ಷರ ಬಿ ಅದು. ಹಿಂಗೆ ಹೊಂಟಾರೆ ಇವರು. ಹೆಂಗೆ ಹೊಂಟಾರಂದ್ರೆ -8 +7 -8 -8 +7 -8. ಇಲ್ಲಿನೂ ಮೈನಸ್. ಇಲ್ಲಿನ ಏನು ಮಾಡಬೇಕು? -8 ಆಗ್ತದೆ ನೋಡಿರಿ. ಪಿ ಎಷ್ಟನೇದು? 16ನೇದು. ಡಬ್ಲ್ಯೂ ಎಷ್ಟನೇದು? 20 23. ಓ ಎಷ್ಟನೇದು? 15. ವಿ ಎಷ್ಟನೇದು? 22. ಹಾಂ, ಇಲ್ಲಿ ಸಾಮ್ಯತೆ ಇದರಂಗೆ ಇಲ್ಲಿ ಸಾಮ್ಯತೆ ಕೊಟ್ಟಾರ. ನಾವು ಇದೇನೇ ಇಲ್ಲಿ ಕಂಟಿನ್ಯೂ ಮಾಡೋಣಲ್ಲ. ಅಂದ್ರೆ ಇಲ್ಲಿ ಏನು ಕರೆಕ್ಟ್ ಅದ ನೋಡ್ರಿ. ಏನು ಮಾಡ್ಯಾರ? +7 ಮಾಡ್ಯಾರ. +7 ಮಾಡ್ಯಾರ. ಆಮೇಲೆ ಇದಕ್ಕೆ ನೋಡ್ರಿ -8 -8. ಆಮೇಲೆ ಇದಕ್ಕೆ +7 ಅಂದ್ರೆ ಇಲ್ಲಿ ಏನು ಕನೆಕ್ಟ್ ಅದ ಅದೇ ಇಲ್ಲಿ ಕನೆಕ್ಟ್ ಅದ. ಇಷ್ಟು ಕನೆಕ್ಟ್ ಅದ ಅಂದ್ರೆ ಇದಕ್ಕೆ ಸಾಮ್ಯತೆ ಕೊಟ್ರಿ. ಇಲ್ಲಿ ಏನು ಕನೆಕ್ಟ್ ಅದ ಅದೇ ಕನೆಕ್ಟವನ್ನು ನಾವು ಇಲ್ಲಿ ಕೊಡಬೇಕು. ಹೌದೇನಲ್ಲ? ಅಂದ್ರೆ ಇಲ್ಲಿ +7 ಆಗಬೇಕು. +7 ಆಗಬೇಕು. ಎದರಲ್ಲಿ +7 ಆಗಬೇಕು? +7 ಎದರಲ್ಲಿ? ಎದರಲ್ಲಿ +7 ಮಾಡಬೇಕು ಹೇಳಿ ನೋಡೋಣ. 7ನೇ ಅಕ್ಷರ ಯಾವುದು? ಜಿ ಆಗ್ತದೆ. ಈ 7 ಅನ್ನೋದು ಎದರಲ್ಲಿ ಕರೆಕ್ಟ್? ಇದು 7 -8 ಆಮೇಲೆ +7 ಈ ಎದರಲ್ಲಿ ಕೂಡಿಸ್ಬೇಕು ನಾವು. ಅದು ಗೊತ್ತಾಯಿತು ಅಂದರೆ ಈ ಪ್ರಶ್ನೆಯನ್ನು ಸಾಲ್ವ್ ಮಾಡ್ದಂಗೆ. ಹೇಳ್ರಿ, 1 ನಿಮಿಷ ಟೈಮ್ ಕೊಡ್ತೀನಿ. ಹೇಳ್ರಿ, ಪಟ್ 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 ಹೇಳ್ರಿ. ನೋಡ್ರಿ, ಅಂದರೆ ಇವೆರಡೂ ಕೂಡಿದಾಗ ಇದು ಆಯಿತು. ಇದು 7 ಯಾವ ಅಂಕಿಗಳು ಕೂಡಿದಾಗ ಯಾವ ಅಂಕಿ ಕೂಡಬೇಕಿಲ್ಲಿ? ಯಾವ ಅಂಕಿ ಕೂಡಬೇಕು ಅಂದರೆ ಸ್ವಲ್ಪ ಕಠಿಣವಾದ ಪ್ರಶ್ನೆ ಅನ್ನಿಸ್ತದೆ. ಸ್ವಲ್ಪ ಆಪ್ಷನ್ಸ್ ಕಡೆ ನೋಡೋಣ ಅಂತ. ಅಂದ್ರೆ ಇದು ಜಿ ಎಷ್ಟನೇದು? ಜಿ ಎಷ್ಟನೇದು? ಪಟ್ 7. ಬಿ ಎಷ್ಟನೇದು? 2ನೇದ್ದು. ಈ 7ರಲ್ಲಿ 7 ಕೂಡಿಸಾಗ ಎಷ್ಟಾಯಿತು? 14. 14ನೇ ಅಕ್ಷರ ಯಾವುದು? ಅಂದ್ರೆ ಇದು ಅಂತೂ ಆಗೋದಿಲ್ಲ. ಇದು ಏನು ಬರಬೇಕಾಗಿತ್ತು? ಆ ಎಷ್ಟೇದ್ದು? 9. ಎಸ್ ಎಷ್ಟೇದ್ದು? 19ನೇದ್ದು. ಹೌದಲ್ಲ? 9ರಲ್ಲಿ 7 ಕೂಡಿಸಿ ಎಷ್ಟಾಯಿತು? 16. 16ನೇ ಅಕ್ಷರ ಯಾವುದು? ಇಲ್ಲೇ ಆಯದ. ಇದೂ ಆಗಲ್ಲ. ಈ ಎಷ್ಟನೇದ್ದು? 5ನೇದ್ದು. ಎಲ್ಲಿ ಎಷ್ಟನೇದ್ದು? 12ನೇದ್ದು. ಹಾಂ, ಅಂದ್ರೆ 5ರಲ್ಲಿ 7 ಕೂಡಿಸಿ ಎಷ್ಟು? 12. 12ನೇ ಅಕ್ಷರ ಎಲ್ಲ ಅದಲ್ಲ. ದ ರೈಟ್ ಆಪ್ಷನ್ಸ್ ಸಿ. ಆದ್ದರಿಂದ ನಮ್ಮ ಆನ್ಸರ್ ಯಾವುದು? ರೈಟ್ ಆಪ್ಷನ್ ಸಿ. ಅಂದರೆ ELDK. ELDK ಬೇಕಪ್ಪ ಅಂದ್ರೆ ಕೂಡಿಸಿ ನೋಡ್ರಿ. ಈ ಎಷ್ಟನೇದ್ದು? 5ನೇದ್ದು. 5ರಲ್ಲಿ 7 ಕೂಡಿಸಿ ಎಷ್ಟಾಯಿತು? 12. 12 ಅಕ್ಷರ ಬಂತಾನಿಲ್ಲೋ? ಹಾಂ, ಇನ್ನು 12ರಲ್ಲಿ 8 ಕಳೀರಿ. ಎಷ್ಟನೇದ್ದು? 4 ಬಂತು. 4 ಬಂದದನಿಲ್ಲೋ? 4ನೇ ಅಕ್ಷರ ಡಿ ಆದನಿಲ್ಲೋ? ರೈಟ್ ಆಪ್ಷನ್ಸ್ ಡಿ ಆಯಿತು. ಆಮೇಲೆ 4ರಲ್ಲಿ 7 ಕೂಡಿಸ್ರಿ. 11 ಬಂತು. 11ನೇ ಅಕ್ಷರ ಕೆ ಆದನಿಲ್ಲೋ? ದ ರೈಟ್ ಆಪ್ಷನ್ಸ್ ಎಷ್ಟಾಗ್ತದೆ? ಹೀಗಾಗಿ ದ ರೈಟ್ ಆಪ್ಷನ್ಸ್ ಈಸ್ ಸಿ. ದಟ್ಸ್ ಆಲ್. ಇಂಥ ಪ್ರಶ್ನೆಗಳನ್ನ ಸ್ವಲ್ಪ
ಕಠಿಣವಾಗಿ ಎನಿಸ್ತಿದ್ರು ಸಹಿತ ಪ್ರಯತ್ನ ಮಾಡಿ ಬಿಡಿಸೋದ್ರಿಂದ ನಮ್ಮ ಮಾರ್ಕ್ಸವನ್ನು ಬರ್ತಾವೆ. ಅರ್ಥ ಆಯಿತು ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಗಿಸ್ತೀನಿ. ಮತ್ತೆ ನಮ್ಮ ಭೇಟಿ ನಾಳೆಗೆ.